ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಸ್ವಾಗತ. ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆಯಿಂದ ಇವತ್ತಿನ ನಿಮ್ಮ ದಿನ ಚಲೋ ಹೋಗಲಿ. ಸ್ವಾಮಿ ಮಹಾರಾಜರು ನಿಮ್ಮ ಎಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವಾದ ವಿಡಿಯೋಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಸ್ವಾಮಿ ಸೇವೆ ಅಥವಾ ಈ ಚಾನಲ್ ಮುಖಾಂತರ ಸ್ವಾಮಿ ಸೇವೆ, ನಿತ್ಯ ಸೇವೆ, ಸ್ವಾಮಿ ಸಮರ್ಥ ಅವ್ರ ಪೂಜೆ ಯಾವ ರೀತಿ ಮಾಡಬೇಕು, ಸ್ವಾಮಿ ಸಮರ್ಥ ಅವ್ರ ವಿಶೇಷ ಸೇವೆ, ಸ್ವಾಮಿ ಸೇವೆಯ ಪ್ರಚಿತಿ ಅನುಭವ ಮತ್ತು ಇನ್ನೂ ಇತರ ಸ್ವಾಮಿ ಸಮರ್ಥ ಅವರ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಹೋಗಿ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ಕೊತೀವಿ. ಹಾಗಾಗಿ ವಿಡಿಯೋಗಳನ್ನ ಶೇರ್ ಮಾಡಿರಿ ಮತ್ತು ನೀವು ಸ್ವಾಮಿ ಸೇವೆಯನ್ನು ಮಾಡಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆದ ವಿಡಿಯೋಗೆ ಸ್ಟಾರ್ಟ್ ಮಾಡ್ಕೋದನ್ನು. ಇವತ್ತು ಪ್ರತಿಯೊಬ್ಬರು ಮನಸ್ಸಾಗ ಅಥವಾ ಪ್ರತಿಯೊಬ್ಬರು ಯಾರ್ಯಾರು ಹೊಸವಾಗಿದ್ದೀರಿ ಸ್ವಾಮಿ ಸೇವೆ ಮಾಡ್ಕೋದ್ರಿ ಅಥವಾ ಸ್ವಾಮಿ ಸೇವೆದಾಗ ಈಗ ನೀವು ಸ್ಟಾರ್ಟ್ ಮಾಡಿರ ಅನ್ನೋರಿಗೆ ಒಂದು 11 ಮಾಲೆ ಯಾಕೆ ಜಪ ಮಾಡಬೇಕು ಮತ್ತು ಪ್ರತಿಯೊಂದು ಮಾಲೆ ಜಪಮಾಲೆದಾಗ 108 ಯಾಕೆ ಮನಿ ಇರ್ತಾವೆ ಅನ್ನೋದು ಒಂದು ಪ್ರಶ್ನೆ ಕಾಡ್ತಿರ್ತೈತಿ. ಅದಕ್ಕಿಂತ ನನ್ನ ಹತ್ತಕ್ಕಿದ್ದಂಥ ಅಥವಾ ನನಗೆ ತಿಳಿದಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೋದೇನೆ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಕೊತಂದ್ರೆ ಅದ್ರ ಸಂಪೂರ್ಣ ಮಾಹಿತಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ 11 ಮಾಲೆ ಜಪ ಯಾಕೆ ಮಾಡಬೇಕು ಮತ್ತು ಸ್ವಾಮಿ ಸಮರ್ಥ ಅವರ ಸೇವೆದಾಗ 11 ಮಾಲೆ ಜಪ ಮತ್ತು 3 ಅಧ್ಯಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಯಾಕೆ ನೀಡಿದಾರೋ ಅನ್ನೋದು ಇವತ್ತು ನಾನು ನಿಮಗೆ ಹೇಳ್ಕೇನು ನೋಡಿರಿ. ಪ್ರತಿಯೊಬ್ಬರು ಸ್ವಾಮಿ ಭಕ್ತರು ಹೊಸವಾಗಿರಲಿ ಅಥವಾ ಮೊದಲಿಂದನೂ ಯಾರು ಸ್ವಾಮಿ ಸೇವೆದಾಗಿದ್ದಾರೆ ಅವ್ರು ತಮ್ಮ ಯಥಾಶಕ್ತಿ 1 ಮಾಲ ಅಥವಾ 2 ಮಾಲೆ ಅಥವಾ 3 ಮಾಲೆ ಜಪವನ್ನು ಮಾಡ್ತಿರ್ತಾರೆ. ಆದರೆ 11 ಮಾಲೆ ಮಾಡೋದು ಇದೆಲ್ಲಕ್ಕಿಂತ ಉತ್ತಮ. ಇದು ನೀವು ದೇವರಿಗೋಸ್ಕರ 11 ಮಾಲೆ ಮಾಡಬೇಕಾಗಿಲ್ಲ, ನಮಗೋಸ್ಕರ ನಾವು 11 ಮಾಲೆಯನ್ನು ಮಾಡಬೇಕು. 11 ಮಾಲೆ ಅಂದರೆ 11 ಮಾಲೆನ ಯಾಕೆ ಜಪವನ್ನು ಮಾಡಬೇಕು ಅನ್ನೋದು ಹೇಳ್ತೇನೆ ನೋಡಿ. ಮೊದಲನೇ ಮಾಲೆ ಅದಕ್ಕಿಂತ ಮೊದಲ ಜಪಮಾಲೆ ಹತ್ರವಾಗ 108 ಜಪ ಮನಿ ಯಾಕಿರ್ತಾವೆ. ನಾವು ನಮ್ಮ ಈ ಜಗತ್ತಿನ ಸೃಷ್ಟಿತ್ರೊಗ 108 ಅಥವಾ 108ದ ಸಂಖ್ಯೆದ ಒಂದು ಜಗತ್ತ ಅಧೀನವಾಗಿದೆ ನೋಡ್ರಿ. ನಮ್ಮ 12 ರಾಶಿ ಮತ್ತು 9 ಗ್ರಹಗಳು ಇರ್ತಾವೆ. 12 × 9 108. ಆದರೆ ಪ್ರತಿ 4 ಚರಣ ಇರ್ತಾವೆ. ಹಾಗಾಗಿ ಚರಣ ನಾವು ಪ್ರತಿಯೊಂದು ಗ್ರಹ ರಾಶಿಯ ಅನುಗುಣವಾಗಿ ನಾವು ಒಂದು ಜಪವನ್ನು ಮಾಡ್ಕೊತ ಅಂದ್ರೆ ನಮಗೆ ಅದರಿಂದ ಅಧಿಕ ಲಾಭ ಆಗ್ತದೆ. ಹಾಗಾಗಿ 108 ಜಪ ಪ್ರತಿಯೊಂದು ಮಾಲೆದಾಗ 108 ಜಪ ಮನಿ ಇರ್ತಾವೆ. ಮತ್ತು 11 ಮಾಲೆ ಯಾಕೆ ಮಾಡಬೇಕು ಮತ್ತು 11 ಮಾಲೆ ಮಾಡೋದ್ರಿಂದ ಏನೇನು ಉಪಯೋಗ ಆಗ್ತೈತೆ ಅಥವಾ ನಮ್ಮ ಜೀವನದಾಗ ನಮ್ಮ ಆಧ್ಯಾತ್ಮಿಕ ಒಂದು ಬದುಕು ಅಥವಾ ನಮ್ಮ ಬದುಕು ಯಾವ ರೀತಿ ಸುಧಾರಣೆ ಆಗ್ತೈತೆ ಅನ್ನೋದು ಇವತ್ತು. ಮೊದಲನೇ ಮಾಲೆ ಏನು ಮಾಡ್ತಿರಲಿಲ್ಲ ಅದು ನಿಮ್ಮ ಗುರು ಯಾರೇ ಆಗಿರಲಿ ಅವ್ರಿಗೆ ಸಮರ್ಪಣೆ ಆಗ್ತೈತಿ. ಹಾಗಾಗಿ 2ನೇ ಮಾಲೆ ನಮ್ಮ ತಾಯಿ, 3ನೇ ತಾಯಿ ನಮಗೆ ಜನ್ಮ ನೀಡಿದಂಥ ತಾಯಿ, 2ನೇದ ತಂದೆಗೆ, 3ನೇದ ತಂದೆಗೆ ಅವರಿಗೆ ಸಮರ್ಪಣೆ ಆಗ್ತೈತಿ. 4ನೇದು ಏನಿರ್ತೈತಿ ನಮ್ಮ ಪಿತೃರು ಅಥವಾ ನಮ್ಮ ಪೂರ್ವಜರು ತಿರ್ಕೊಂಡಿರ್ತಾರಲ್ಲ ನಮ್ಮ ಹಿರಿಯರು ಅವರಿಗೆ ಆ ಸಮರ್ಪಣೆ ಆಗ್ತೈತಿ. ಅವ್ರ ಆಶೀರ್ವಾದ ನಮಗೆ ಬೇಕು. ನಮ್ಮ ಪಿತೃರು ಆಶೀರ್ವಾದ ಇತ್ತಂದರೆ ಎಂಥ ಒಂದು ಯಾವುದೇ ಒಂದು ಕೆಲಸ ಇರಲಿ ಅದು ಸರಾಗವಾಗಿ ಆಗ್ತೈತಿ. ಮತ್ತು 5 ರಿಂದ 10 ಮಾಲೆ ಏನಿರ್ತಾವಲ್ಲ ಇವ ಷಡರಿಪು ಅಂದರೆ ಷಡರೂಪು ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೆಲ್ಲ ಒಂದು ರೀತಿ ಸ್ಥಿರವಾಗಿರಬೇಕು ಅಥವಾ ಯಾವುದೋ ಒಂದು ಇವೆಲ್ಲ ಒಂದು ನಮ್ಮ ಕಂಟ್ರೋಲ್ದಾಗಿರಬೇಕು. ನಮ್ಮ ಮನಸ್ಸು, ಮೋಹ, ಮದ ಇವೆಲ್ಲ ಕಂಟ್ರೋಲ್ದಾಗಿರ್ಬೇಕು ಅಂತ ಹೇಳಿ 5 ಮಾಳವನ್ನು 11ನೇ ಮಾಳೆ ಏನಿರ್ತೈತಿಲ್ಲ ಅದು ನಮಗೆ ಸ್ವಂತಕ್ಕಾಗಿ ನಮ್ಮ ಮಾಳೆ ಇರ್ತೈತಿ. ಹಾಗಾಗಿ ಗುರುವಿನಿಂದ ಹಿಡ್ಕೊಂಡು ನಮ್ಮ ಸ್ಥಾನ ಎಲ್ಲಿರ್ತೈತಿ ಅಂದರೆ 11ನೇ ಸ್ಥಾನ ಇರ್ತೈತಿ. ಹಾಗಾಗಿ 11 ಮಾಲೆ ಜಪ ಮಾಡ್ಕತ್ತು ಅಂದ್ರೆ ನಮ್ಮ ಜೀವನದಾಗ ಅನೇಕ ರೀತಿ ಬದಲಾವಣೆ ಆಗ್ತೈತಿ. ಯಾವ ರೀತಿ ಅಂದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗ್ತೈತಿ. ನಮ್ಮ ಮನಸ್ಸು ಒಂದು ರೀತಿ ಪ್ರಸನ್ನವಾಗಿರ್ತೈತಿ. ಮನಸ್ಸಾಗ ಒಂದು ರೀತಿ ತಾಳ್ಮೆ ಇರ್ತೈತಿ. ಅಭ್ಯಾಸ ಮಾಡೋರಿಗೆ ಅಭ್ಯಾಸ ಒಂದು ರೀತಿ ಲಕ್ಷ್ಯ ಕೇಂದ್ರೀಕರಣ ಆಗ್ತೈತಿ. ಮನ್ಯಾಗ ಒಂದು ಪ್ರಸನ್ನವಾದ ವಾತಾವರಣ ಆಗ್ತೈತಿ. ಮತ್ತು ನಮ್ಮ ಯಾವುದೇ ಒಂದು ಕೆಲಸ ಮಾಡ್ಕೊತು ಅಂದ್ರೆ ಅದರ ಸಂಪೂರ್ಣ ನಾವು 100% ಅನ್ನು ಕೊಡ್ಬೇಕು. ಆದರೆ ಒಂದು ಕಡೆ ನಮ್ಮ ಶರೀರ ಅಷ್ಟೇ ಇಲ್ಲಿ ಪ್ರೆಸೆಂಟ್ ಇರ್ತೈತಿ, ಆದರೆ ನಮ್ಮ ಮನಸ್ಸು ಎಲ್ಲೋ ಇರ್ತೈತಿ. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಕಂಟ್ರೋಲಾಗಿರ್ಬೇಕಾದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಥವಾ ನಮ್ಮಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೊರಗಬೇಕು. ಹಾಗಾಗಿ 11 ಮಾಲೆ ಏನಿತ್ತಲೆ ಈ ಜಪವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಕಂಟ್ರೋಲ್ ಬರ್ತೈತಿ. ನಮ್ಮ ಮನಸ್ಸು ನಮ್ಮಲ್ಲೇನೋ ಒಂದು ಸಕಾರಾತ್ಮಕ ಊರ್ಜಾ ನಿರ್ಮಾಣ ಆಗ್ತೈತಿ. ಮತ್ತು ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡ್ಕೊತು ಅಂದ್ರೆ ನಮ್ಮಲ್ಲಿ ಸ್ಥಿರತೆ ಅನ್ನೋದು ಇರ್ತೈತಿ. ಹಾಗಾಗಿ 11 ಮಾಲೆ ಜಪ ಮಾಡೋದೇನಿತ್ತಿಲ್ಲ ಇದು ನಮಗೋಸ್ಕರ ಒಳ್ಳೆಯದಾಗಿರ್ತೈತಿ. ಹಾಗಾಗಿ ದೇವರಿಗೋಸ್ಕರ ನಾವು 11 ಮಾಳನ್ನು ಮಾಡಬೇಕಾಗಿಲ್ಲ. ನಮ್ಮಲ್ಲಿರುವ ನಕಾರಾತ್ಮಕ ಷಡರೂಪಗಳನ್ನು ಕಂಟ್ರೋಲ್ ಮಾಡೋಗೋಸ್ಕರ ನಾವು 11 ಮಾಳವನ್ನು ಜಪ ಮಾಡಬೇಕಾಗಿ ನಮ್ಮ ಗುರು, ತಂದೆ, ತಾಯಿ, ಪಿತೃ ಇವ್ರಿಗೆಲ್ಲರಿಗೂ ಸಮಾಧಾನ ಅಥವಾ ಇವ್ರಿಗೆಲ್ಲರಿಗೂ ಒಂದು ನಾವು ಮಾಡುವಂಥ ಸೇವೆ 11 ಮಾಲೆ ಜಪ ಆಗಿರ್ತೈತಿ. ಇನ್ನು ಜಪಮಾಲೆ ಮಾಡೋದ್ನಾಗ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ಯಾವ್ಯಾವ ತಪ್ಪುಗಳನ್ನು ಅಂದರೆ ಮೊದಲನೇದು ನೋಡಿ, ನಾವು ಸ್ವಾಮಿ ಮಹಾರಾಜರ ಮುಂದೆ ಕೂತು ಈ ಮಂತ್ರವನ್ನು ಯಾವುದೇ ನೀವು ಮಂತ್ರವನ್ನು ಮಾಡ್ತಿರ್ತೀರಿ ಅಥವಾ ಸ್ವಾಮಿ ಮಹಾರಾಜರ ಫೋಟೋ ಮುಂದೆ ಕೂತ ನೀವು ನೆಲದ ಮ್ಯಾಗ ಕೂತು ಜಪವನ್ನು ಮಾಡಬಾರ್ದು. ನೆಲದ ಮ್ಯಾಗ ಕೊಂಡೋಕ್ಕಿಂತ ಮೊದಲು ಯಾವುದೇ ಒಂದು ಚಟೈ ಅಥವಾ ಆಸನ ಜಪ ಮಾಡೋಕ್ಕಂತ ಕೊಂಡುವಂಥ ಒಂದು ಆಸನಗಳು ಸಿಗ್ತಾವೆ. ಆ ಆಸನ ಹಾಕಿ ನೀವು ಜಪವನ್ನು ಮಾಡಬೇಕು. ಜಪಮಾಲೆ ಮಾಡೋತ್ನಾಗ
ಪದ್ಮಾಸನ ಅಥವಾ ಸುಖಾಸನದಾಗ ಕೂತ್ಕೊಂಡು ನೀವು ಜಪವನ್ನು ಮಾಡ್ಬೇಕು. ಮೂರನೇದ ನಾವು ಜಪ ಮಾಡಿದ್ನಾಗ ನಮ್ಮ ತಲೆಯನ್ನು ಕೆಳಗೆ ಹಾಕಿ ನಾವು ಜಪವನ್ನು ಮಾಡಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ಜಪ ಮಾಡ್ಕೊತೀರಂದ್ರೆ ಸ್ವಾಮಿ ಮಹಾರಾಜರ ಫೋಟೋ ನೋಡ್ಕೊತ ನೀವು ಜಪವನ್ನು ಮಾಡಿ. ನಾವು ಕಣ್ಣು ಮುಚ್ಚಿದ್ರೆ ನಮ್ಮ ಮನಸ್ಸು ಅನೇಕ ಕೆಟ್ಟ ವಿಚಾರಗಳು, ಅನೇಕ ಕೆಟ್ಟ ಚಿತ್ರಗಳು ಎಲ್ಲ ಬರ್ತಿರ್ತಾವೆ. ಅವೆಲ್ಲ ನಾವು ಬರ್ಕೋತ ಜಪವನ್ನು ನಿಲ್ಲಿಸ್ಬಾರ್ದು. ಯಾಕಂದ್ರೆ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಅದು ಹೊರಗೆ ಹಾಕ್ತಿರ್ತೈತಿ. ಹಾಗಾಗಿ ಜಪವನ್ನು ಮಾಡೋದ್ನಾಗ ನಮ್ಮ ಮುಖ ಏನಿರಬೇಕು, ನೇರಿರಬೇಕು, ಎತ್ತಿದಿರಬೇಕು. ಮತ್ತು ನಮ್ಮ ಜಪ ಏನು ಮಾಡ್ತಿರ್ತೀವಲ್ಲ ಅಥವಾ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಕಡೆ ನಮ್ಗೆ ಹೆಚ್ಚಿನ ಒಂದು ಗಮನ ಇರಬೇಕು. ಆ ಕಡೆ ಈ ಕಡೆ ಏನು ಮಾತಾಡ್ಕೋದ್ರು, ಎಲ್ಲಿ ಟಿ ವಿ ಹತ್ತೈತಿ, ಎಲ್ಲಿ ಯಾವ ಹಾಡು ಹತ್ತೈತಿ, ಯಾವುದ್ರ ಕಡೆ ಲಕ್ಷ್ಯ ಕೊಡೋದ ನಮ್ಮ ಲಕ್ಷ್ಯ ಕೇಂದ್ರವನ್ನು ನಾವು ಜಸ್ಟ್ ನಮ್ಮ ಜಪದ ಮ್ಯಾಗ ಮಾಡಬೇಕು. ಅಥವಾ ನಮ್ಮ ಮಂತ್ರದ ಉಚ್ಚಾರಣೆ ಮ್ಯಾಗ ನಾವು ಲಕ್ಷ್ಯ ಕೇಂದ್ರವನ್ನು ಮಾಡಬೇಕು. ಮತ್ತು ನೋಡಿ, ಜಪಮಾಲೆಯನ್ನು ಹೊಟ್ಟೆ ಕೆಳಗೆ ಮತ್ತು ಮೂಗಿನ ಮ್ಯಾಲೆ ಹೋಗಬಾರ್ದು. ಅಂದ್ರೆ ಹೊಟ್ಟೆ ಕೆಳಭಾಗದ ನಮ್ಮ ಜಪಮಾಲೆ ಕೆಳಗೆ ಬರಬಾರ್ದು ಮತ್ತು ನಮ್ಮ ಮೂಗಿನಿಂದ ಮ್ಯಾಲೆ ಇವು ಎರಡು ಮಧ್ಯಂತರ ಹಿಡ್ಕೊಂಡು ನಾವು ಬಲಗೈಯಾಗಿ ಹಿಡ್ಕೊಂಡು ಜಪಮಾಲೆಯನ್ನು ಮಾಡಬೇಕು, ಜಪಮಾಲೆ ಮಾಡಬೇಕು. ಮತ್ತು ಮೂರನೇದ ಜಪಮಾಲೆಯನ್ನು ನೆಲಕ್ಕೆ ಯಾವಾಗೂ ಸ್ಪರ್ಶ ಮಾಡಬಾರ್ದು. ಜಪಮಾಲೆಯನ್ನು ನೆಲಕ್ಕೆ ಯಾವಾಗೂ ಸ್ಪರ್ಶ ಮಾಡಬಾರ್ದು. ಮತ್ತು ಕೆಲವರಿಗೆ ಒಂದು ಸವಯ ಅನ್ನೋದು ಇರ್ತೈತಿ ನೋಡಿ, ಜಪಮಾಲೆ ಆದ ಕೂಡಲೇ ಅಥವಾ ಯಾವುದೇ ಒಂದು ಗೂಟಿಗೆ ಅಥವಾ ಯಾವುದೇ ಒಂದು ಮೊಲೆಗೆ ಜಪಮಾಲೆಯನ್ನು ಹಾಕ್ತಾರೆ. ಆ ರೀತಿ ಜಪಮಾಲೆ ಅಥವಾ ನಾವು ಮಾಡುವಂಥ ಜಪಮಾಲೆಯನ್ನು ಯಾರಿಗೂ ಕಾಣಿಸೋಂಗೆ ಅಥವಾ ಯಾರಿಗೂ ಕಾಣಿಸ್ಕೊಳ್ಳೋಂಗೆ ಇಡಬಾರ್ದು. ಒಂದು ಬಾಕ್ಸ್ ಅಥವಾ ಒಂದು ಅರಿವಿ ಚೀಲವನ್ನು ರೆಡಿ ಮಾಡ್ಕೊರಿ. ಆ ಚೀಲದಾಗ ನೀವು ಆ ಜಪಮಾಲೆಯನ್ನು ಹಾಕಿ ನಿಮ್ಮ ದೇವ್ರ ಜಗಲಿ ಕೋಲೆಯಲ್ಲಿ ಇರ್ತಿತ್ತಲ್ಲ ಅಲ್ಲೇ ಇಡಬೇಕು. ಯಾಕಂದ್ರೆ ನಾವು ಒಂದೊಂದು ಸಲ ಏನೋ ನಾನ್ ವೆಜ್ ಅದ ಊಟ ಮಾಡಿರ್ತೇವೆ, ಅವಾಗ ಅದಕ್ಕೆ ಟಚ್ ಆಗಬಾರ್ದು. ಆ ಜಪಮಾಲೆಗೆ ನಮ್ಮ ಕೈಗಳಾಗಲಿ ಏನೋ ಟಚ್ ಆಗಬಾರ್ದು. ಹಾಗಾಗಿ ನೀವು ಜಪವನ್ನು ಮಾಡಿ ನೀವು ಜಪಮಾಲೆಯನ್ನು ನಿಮ್ಮ ಜಗಲಿ ಕೋಲೆದಾಗ ಇಡಿ. ಎರಡನೇದು ನೋಡಿರಿ, ನಾವು ಯಾವುದೇ ಇವೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ನಿಮ್ಗೆ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಅಥವಾ ಮಂಡಿ ನೋವು, ಕಾಲು ನೋವು ಇದ್ದು ಅಂದ್ರೆ ನೀವು ಯಾವುದೇ ನಿಯಮಗಳನ್ನ ಪಾಲಿಸುವಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಕೂತಿರ್ತಿರಲ್ಲ ಅಥವಾ ಕುರ್ಚಿ ಮ್ಯಾಗ ಕೂತು ನೀವು ಜಪವನ್ನು ಮಾಡ್ಬೋದು. ಅಥವಾ ನೀವು ಆರೋಗ್ಯವಾಗಿದ್ರಿ ಮತ್ತು ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಇವು ನಿಯಮಗಳನ್ನ ಪಾಲಿಸಿ ನೀವು ಜಪ ಮಾಡ್ಕೊತೀರಂದ್ರೆ ಇದ್ರ ಪ್ರತಿಫಲ ಅಥವಾ ಇದ್ರದ್ದು ಒಂದು ಲಾಭ ನಿಮ್ಗೆ ಗ್ಯಾರಂಟಿ ಆಗೇ ಆಗ್ತೈತಿ. ಮತ್ತು ಜಪ ಮಾಡುವುದರಿಂದ ನಮ್ಮ ಒಂದು ಆಧ್ಯಾತ್ಮಿಕ ನಮ್ಮದು ಒಂದು ಸುಧಾರಣೆ ಆಗ್ತೈತಿ ಮತ್ತು ನಮ್ಮ ಮನಸ್ಸು ಶಾಂತ ಆಗ್ತೈತಿ. ನಮ್ಮಲ್ಲೇ ಒಂದು ತಾಳ್ಮೆ ಲಕ್ಷ್ಯ ಕೇಂದ್ರೀಕರಣ ಆಗುವಂಥ ಒಂದು ಸ್ವಭಾವ ಬೆಳಿತೈತಿ. ಹಾಗಾಗಿ ಜಪವನ್ನು ಮಾಡಿರಿ. ಮತ್ತು ಸ್ವಾಮಿ ಸಮರ್ಥ ಅವ್ರ 11 ಮಾಳು ಜಪ ಯಾಕೆ ಮಾಡ್ಬೇಕನ್ನೋ ಒಂದು ಸಣ್ಣ ಮಾಹಿತಿ ನಿಮ್ಗೆಲ್ಲರಿಗೂ ನೀಡಿದ್ದೇನೆ. ಮತ್ತು ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋದೇನೋ. ಈ ಸ್ವಾಮಿ ಸಮರ್ಥ ಅವರ 11 ಮಾಳು ಜಪ ಮತ್ತು ನಿತ್ಯ ಸೇವೆಯನ್ನು ಯಾರು ಮಾಡ್ತಾರಲ್ಲ, ಸಾಕ್ಷಾತ್ ಸ್ವಾಮಿ ಸಮರ್ಥ ಅವ್ರ ಸಂರಕ್ಷಣೆ ಮಾಡ್ತಾರೆ. ಯಾವುದೇ ಸೇವೆಯಲ್ಲಿ ನಿಮ್ಮ ಟೈಮ್ ಇತ್ತಂದ್ರೆ 11 ಮಾಳು ಮಾಡಿರಿ, ಅಥವಾ ನಿಮ್ಗೆ ಟೈಮ್ ಇಲ್ಲ ಐತಂದ್ರೆ 1 ಮಾಳು ಮಾಡಿರಿ. ಆದ್ರೆ ಅತ್ಯಂತ ಶ್ರದ್ಧೆ ಇಟ್ಟು ಸ್ವಾಮಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿರಿ, ಸ್ಟಾರ್ಟ್ ಮಾಡಿರಿ. ಎಲ್ಲರೂ ಇದ್ರ ಸೇವೆದ ಪ್ರತಿಫಲ ಮತ್ತು ಇದ್ರ ಸದುಪಯೋಗವನ್ನು ಪಡ್ಕೋರಿ. ಮತ್ತು ಅದು ನಿನ್ನೆ ಹಾಕಿದ ಒಂದು ವಿಡಿಯೋ ಅಥವಾ ನಿನ್ನೆ ಒಂದು ಬೆಂಗಳೂರು ಗ್ರೂಪ್ ಶ್ರೀ ಸ್ವಾಮಿ ಸಮರ್ಥ ಗ್ರೂಪ್ದಾಗ ಯಾರ್ಯಾರು ಜಾಯ್ನ್ ಆಗಾರ್ದಿಲ್ಲ ಅವರೆಲ್ಲರೂ ಕಮೆಂಟ್ ಮುಖಾಂತರ ಹಾಕ್ರಿ. ನಿಮ್ಗೆ ಅಂದ್ರೆ ನೀವು ಜಾಯ್ನ್ ಆದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ಸ್ವಾಮಿ ಸಮರ್ಥ ಅವರ ಪ್ರತಿಯೊಂದು ಮಾಹಿತಿ ಮತ್ತು ಸ್ವಾಮಿ ಸಮರ್ಥ ಅವರ ಸ್ವಾಮಿ ಚರಿತ್ರೆ ಸಾರಾಮೃತ ಬುಕ್ ಆದ ಸಿಗುವಂಥ ವ್ಯವಸ್ಥೆ ಆಗ್ತೈತಿ. ಮತ್ತು ಈ ವಿಡಿಯೋ ಕೆಳಗೆ ಇವತ್ತು ಆ ನಂಬರ್ ಡಿಸ್ಪ್ಲೇ ಹಾಕಿದ್ದೇನು. ಮತ್ತು ನೀವೆಲ್ಲರೂ ಸ್ವಾಮಿ ಚರಿತ್ರೆ ಬುಕ್ಸನ್ನು ತರಿಸ್ಕೋರಿ ಮತ್ತು ಸೇವೆಯನ್ನು ಸ್ಟಾರ್ಟ್ ಮಾಡಿರಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ಸಮರ್ಪಣೆ ಮಾಡ್ಕೋದಾನೆ. ಮತ್ತು ಈ ಮಾಹಿತಿ ಇಷ್ಟ ಆಗಿರೋ ನೀವು ಎಲ್ಲರೂ ಶೇರ್ ಮಾಡಿರಿ ಮತ್ತು ವಿಡಿಯೋನ ಶೇರ್ ಮಾಡಿರಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ನೀವು ಕೂಡ ಒಂದು ಲೈಕ್ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಬೇಕನ್ನೋ ಒಂದು ಸಪೋರ್ಟ್ ಆಗ್ತೈತೆ. ಮತ್ತು ನೀವು ಸಪೋರ್ಟ್ ಮಾಡಿದಂಗೆ ಆಗ್ತೈತೆ ಮತ್ತು ನಂಗೆ ಇನ್ನಷ್ಟು ಒಂದು ಪ್ರೋತ್ಸಾಹ ನೀಡೋಂಗೆ ಆಗ್ತೈತೆ. ಹಾಗಾಗಿ ವಿಡಿಯೋನ ಶೇರ್ ಮಾಡಿರಿ ಮತ್ತು ಹೊಸವಾಗಿ ಯಾರ್ಯಾರು ನೋಡ್ಕೋದಿರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶ್ರೀ ಸ್ವಾಮಿ ಸಮರ್ಥ.